ಆಂಧ್ರ ಪ್ರದೇಶದ ಕಾರ್ಯಕ್ರಮದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಮೈಸೂರಲ್ಲಿ ರಾಮಕೃಷ್ಣ ಆಶ್ರಮದ ಕಾರ್ಯಕ್ರಮ, ವಿವೇಕ ಸ್ಮಾರಕ ಉದ್ಘಾಟನಾ ಕಾರ್ಯಕ್ರಮ ಇದರಲ್ಲಿ ಭಾಗಿಯಾಗ್ತಾರೆ. ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಮೈಸೂರು ತಲುಪ್ತಾರೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನು ಸ್ವಾಗತಿಸ್ತಾರೆ. ಸಂಜೆಯವರೆಗೂ ಕೂಡ ಕಾರ್ಯಕ್ರಮದಲ್ಲಿರ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವಂಥ ವಿವೇಕ ಸ್ಮಾರಕ ಮತ್ತು ಯುವಜನ ಸೆಂಟರ್ ಇದನ್ನು ಉದ್ಘಾಟನೆ ಮಾಡ್ತಾರೆ. 1892ರಲ್ಲಿ ವಿವೇಕಾನಂದರು ಆಗಮಿಸಿದಂಥ ನೆನಪಿಗೋಸ್ಕರ, ಮೈಸೂರಿಗೆ ಆಗಮಿಸಿದ ನೆನಪಿಗೋಸ್ಕರ ವಿವೇಕ ಸ್ಮಾರಕ ಇದರ ಉದ್ಘಾಟನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ನೆರವೇರಿಸೋದಕ್ಕಿದ್ದಾರೆ. ಮೈಸೂರಿಗೆ ಬರ್ತಾ ಇರೋ ಪ್ರಧಾನಿಗೆ ಉಡುಗೊರೆಯೂ ಕೂಡ ರೆಡಿಯಾಗಿದೆ. ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿದಂಥ ವಿವೇಕಾನಂದರ ಮೂರ್ತಿ, 8.5 kg ತೂಕ, 1.5 ಅಡಿ ಎತ್ತರದ ವಿವೇಕಾನಂದರ ಮೂರ್ತಿಯನ್ನು ಪ್ರಧಾನಿಗೆ ಉಡುಗೊರೆಯಾಗಿ ನೀಡಲಾಗುತ್ತೆ. ಅಯೋಧ್ಯೆಯ ಬಾಲಕ ಶ್ರೀರಾಮನನ್ನ ಕೆತ್ತಿದಂಥ ಶಿಲ್ಪಿ ಅರುಣ್ ಯೋಗಿರಾಜ್ ಅವರೇ ಕೆತ್ತಿದಂಥ ವಿವೇಕಾನಂದರ ಪ್ರತಿಮೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಉಡುಗೊರೆಯಾಗಿ ಕೊಡಲಾಗುತ್ತೆ. ನೋಡ್ತಾ ಇದ್ದೀರಿ ಅದರ ವಿಡಿಯೋವನ್ನ. ವಿವೇಕಾನಂದರ ಪ್ರತಿಮೆ ವಿಯೆಟ್ನಾಂ ಮಾರ್ಬಲ್ ಅಲ್ಲಿ ಇದನ್ನು ರಚಿಸಲಾಗಿದೆ, ಕೆತ್ತಲಾಗಿದೆ. ಪ್ರಧಾನಿಗೆ ಸ್ವಾಗತ ಕೋರಲಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಸಿಎಂ ಆದ ನಂತರ ಮೊದಲ ಬಾರಿ ಮೈಸೂರಿಗೆ ಬರ್ತಿದ್ದಾರೆ ಅವರು. ಅವರನ್ನು ಸ್ವಾಗತಿಸೋಕೆ ಕಾಂಗ್ರೆಸ್ ಕಾರ್ಯಕರ್ತರು ರೆಡಿಯಾಗಿದ್ದಾರೆ. ಮೋದಿಯನ್ನ ಬರಮಾಡಿಕೊಳ್ಳೋದಕ್ಕೆ ಡಿ.ಕೆ. ಶಿವಕುಮಾರ್ ಮಂಡಕ್ಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ ಮೈಸೂರಿಗೆ. ಡಿ.ಕೆ. ಶಿವಕುಮಾರ್ ಸಿಎಂ ಆದ ನಂತರ ಮೊದಲ ಬಾರಿ ಮೈಸೂರಿಗೆ ಬರ್ತಾ ಇರೋದು. ಅವರನ್ನು ಸ್ವಾಗತಿಸೋದಕ್ಕೆ ಅವರಿಗೆ ಅದ್ದೂರಿ ಸ್ವಾಗತವನ್ನು ಕೊಟ್ಟಿರುವಂಥ ದೃಶ್ಯ. ಮೈಸೂರು ನಗರಕ್ಕೆ ಪ್ರಥಮ ಬಾರಿಗೆ ಮೈಸೂರಿನ ಅಳಿಯ ಮತ್ತು ಕರ್ನಾಟಕ ರಾಜ್ಯದ ಅಧಿಪತಿ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸ್ತಿದ್ದಾರೆ. ನಮ್ಮೆಲ್ಲ ಪಕ್ಷದ ಇಡೀ ಮೈಸೂರು ನಗರ ಮತ್ತು ಗ್ರಾಮಾಂತರ ಎಲ್ಲ ಕಾರ್ಯಕರ್ತರು ಇವತ್ತು ಅವ್ರನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡಿ ಜನಪದ ತಂಡಗಳಿಂದ ಅವ್ರನ್ನ ಮೆರವಣಿಗೆಯಲ್ಲಿ ನಾವು ನಮ್ಮ ಏನು ಸಂಗೊಳ್ಳಿ ರಾಯಣ್ಣ ಋತುದವ್ರಿಗೂ ನಾವು ಜೊತೆಲಿ ಹೋಗ್ತೀವಿ. ಅಲ್ಲಿಂದ ಮೈಸೂರವರೆಲ್ಲ ನಮಗೆ ನೋಡಿ ತುಂಬ ಖುಷಿ ಅವರ ಬಂದಿದ್ದಕ್ಕೆ. ನಮ್ಗೆ ತುಂಬ ಖುಷಿ ಅಂದರೆ ಅಷ್ಟೊಂದು ಖುಷಿ ಮಾಡ್ತಿದ್ದೀವಿ. ಬಂದಿದ್ದಕ್ಕೆ ಒಳ್ಳೇದಾಯಿತು ಅವರು ಬಂದಿದ್ದು. ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಒಂದು ಕಡೆ ಸೇರ್ತಾವ್ರೆ. ರಾಜಕಾರಣಿಗಳು ಅಭಿವೃದ್ಧಿ ಕೆಲಸಗಳ ಕಾರ್ಯಗಳನ್ನು ಮಾಡಬೇಕು. ಎಲ್ಲರೂ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಿಮ್ಮನ್ನು ಉದ್ದೇಶಿಸಿ ಒಂದು 5 ನಿಮಿಷ ಮಾತಾಡ್ತಾರೆ. ದಯವಿಟ್ಟು ಯಾರು ಯಾವ ವಿಚಾರದಲ್ಲೂ ಕೂಡ ಯಾರ ಪರವಾಗಿ ಕೂಡ ಸುಮ್ಮನೆ ಗದ್ದಲ ಮಾಡಬಾರ್ದು, ಜೈಕಾರ ಹಾಕ್ಬಾರ್ದು. ಪ್ಲೀಸ್, ಜಿಲ್ಲಾ ಕಾಂಗ್ರೆಸ್ ಮತ್ತು ನಗರ ಕಾಂಗ್ರೆಸ್ ಇಂದ ಗೌರವದ ವಿನಂತಿ. ಬಂಧುಗಳೇ, ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷ ಅಂತ ತನ್ವಿ ಸೇಠ್ ಅವರೇ, ನಮ್ಮ ಮಂತ್ರಿಗಳಂತ ಸಹೋದ್ಯೋಗಿಗಳಂತ ಯತೀಂದ್ರ ಅವರೇ, ಶಾಸಕರಂತ ಹರೀಶ್ ಅವರೇ,
ಶಾಸಕರಂತ ರವಿಶಂಕರ್ ಅವರೇ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಂತ ವಿಜಯ್ ಕುಮಾರ್ ಮತ್ತು ಮೂರ್ತಿ ಅವರೇ, ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೇ, ಮಾಜಿ ಶಾಸಕರಂತ ಸೋಮಶೇಖರ್ ಅವರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ಯೂತ್ ಕಾಂಗ್ರೆಸ್, NNSUI, ಮಹಿಳಾ ಕಾಂಗ್ರೆಸ್ ಹಾಗೂ ಎಲ್ಲ ಪಕ್ಷದ ಬ್ಲಾಕ್ ಕಾಂಗ್ರೆಸ್ಗಳು, ಎಲ್ಲ ಸಂಘಟನೆಗಳೆಲ್ಲ ಪ್ರಮುಖರೇ, ಏನೋ ಆಯ್ತು, ಬೋರ್ಡ್ ಇಡ್ರಪ್ಪ ಕೆಳಗೆ. ಬಹಳ ಪ್ರೀತಿ ಅಭಿಮಾನದಿಂದ ನನ್ನನ್ನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರಮಾಡ್ಕೊಂಡಿದ್ದೀರಿ. ನಿಮ್ಮೆಲ್ಲರೂ ಕೂಡ ನನ್ನ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ತುಂಬ ಹೃದಯ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಮತ್ತು ಸಿದ್ದರಾಮಯ್ಯನವರು ಈ ದೇಶದ ಉದ್ದಗಲಕ್ಕೂ, ಈ ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಲ ಶಾಸಕರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.